ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಫೈನಾನ್ಸ್ಗಳು, ಲೇವಾದೇವಿ ವ್ಯವಹಾರಸ್ಥರು, ಮೈಕ್ರೋ ಫೈನಾನ್ಸ್ ಹಣಕಾಸು ಸಂಸ್ಥೆಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಲಕಾಲಕ್ಕೆ ನೀಡುವ ಎಲ್ಲ ಮಾರ್ಗಸೂಚಿಗಳು ಹಾಗೂ ನಿಯಮಗಳನ್ನು ಚಾಚು ತಪ್ಪದೆ ಪಾಲಿಸಬೇಕು ಎಂದು ಡಿಸಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಹೇಳಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಮೈಕ್ರೋ ಫೈನಾನ್ಸ್ಗಳಿಂದ ಆದಾಯ ಸಾಮರ್ಥ್ಯ ಮೀರಿ 3-4 ಬಾರಿಯೂ ಸಾಲ ಪಡೆದವರಿದ್ದು, ಸಾಲ ಕೊಡುವವರು ಹಾಗೂ ಪಡೆದವರು ತಮ್ಮ ಜವಾಬ್ದಾರಿ ಅರಿತುಕೊಳ್ಳಬೇಕು ಎಂದರು. ಜಿಲ್ಲೆಯಲ್ಲಿ ಈ ಮೊದಲಿದ್ದ 120ಕ್ಕೂ ಅಧಿಕ ಸಂಸ್ಥೆಗಳ ಪೈಕಿ ಹಲವು ಮುಚ್ಚಿದ್ದು, ಸಭೆಗೆ 25 ಜನರಷ್ಟೇ ಬಂದಿದ್ದಾರೆ. ಕಾನೂನುಬದ್ಧ ವ್ಯವಹಾರದ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ಯಾವುದೇ ಭದ್ರತೆ ಇಲ್ಲದೆ ಸಾಲ ನೀಡಲಾಗುತ್ತಿದೆ. 2024ರಲ್ಲಿ 8 ದೂರುಗಳು ಸಾಲ ವಸೂಲಿ ಹಿಂಸೆ ಹಾಗೂ 9 ದೂರುಗಳು ಸಾಲಗಾರರಿಂದ ಸಾಲ ವಸೂಲಿ ಮಾಡಿಕೊಡುವಂತೆ ಬಂದಿದ್ದು, 2 ಎಫ್ಐಆರ್ ದಾಖಲಾಗಿದೆ ಎಂದರು. ಆ ಕಂಪ್ಲೇಂಟಿಗೆ ಎಫ್ಐಆರ್ ಫೈಲ್ ಆಗಿದೆ 2 ಕಳೆದ ವರ್ಷ. ಮತ್ತು ಅವರಿಗೆ ಕೆಲವು ದೂರುಗಳು ಬಂದಿದೆ. ಹಂಗೆ ದೂರುಗಳು ಸುಮಾರು 17 ದೂರುಗಳು ಸ್ವೀಕೃತ ಆಗಿದೆ. ಕಳೆದ ವರ್ಷ 2 ಎಫ್ಐಆರ್ ದಾಖಲಾಗಿದೆ. ಈ ವರ್ಷ ಏನು ಎಫ್ಐಆರ್ ಆ ರೀತಿ ದೂರುಗಳು ಬಂದಿಲ್ಲ. ನಮಗೆ ಮಾಹಿತಿ ಬಂದರೆ ಖಂಡಿತ ನಾವು ಅದಕ್ಕೆ ಆ್ಯಕ್ಷನ್, ತಹಶೀಲ್ದಾರ್ಸಿಗೂ ನಾವು ಯಾರಾದರೂ ದೂರು ಕೊಟ್ಟರೆ ತಗೊಳ್ಳಿ ಅಂತ ಹೇಳಿದ್ದೀವಿ. ಕನ್ಸರ್ನ್ಡ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅದನ್ನು ಫಾರ್ವರ್ಡ್ ಮಾಡೋಕ್ಕೆ. ಅದೇ ರೀತಿಯಲ್ಲಿ ಅಸಿಸ್ಟೆಂಟ್ ಕಮಿಷನ್ಗೆ ಮತ್ತು ನಮ್ಮ ತಾಲೂಕು ಪಂಚಾಯತ್ ಇಒಸಿಗೂ ಕೂಡ ಸೂಚನೆ ಕೊಟ್ಟಿದ್ದೀವಿ. ಆ ರೀತಿ ದೂರುಗಳು ಬಂದರೆ ಖಂಡಿತ ಅದರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ. ಅಲ್ಲ, ನಿಯಂತ್ರಿಸಲಿಕ್ಕೆ ಈಗ ನಿಯಂತ್ರಣ ಅನ್ನುವಂಥದ್ದು ಇಲ್ಲ ಇದೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಕೂಡ ಸಾಲ ಕೊಡುವಂಥದ್ದು ಬಡವರಿಗೆ ತಕ್ಷಣಕ್ಕೆ ಅವರಿಗೆ ಏನೋ ಸಣ್ಣ ಅಮೌಂಟ್ ಏನೋ ಬೇಕಾಗುತ್ತೆ, ಒಂದು ಶಾಲೆಗೆ ಸೇರಿಸೋಕ್ಕೆ ಮತ್ತದಕ್ಕೆ ಬೇಕಾದಾಗ ತಕ್ಷಣಕ್ಕೆ ಯಾರು ಕೊಡುವವರು ಇರೋದಿಲ್ಲ. ಈ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಯಾವುದೇ ಅವರಿಗೆ ಸೆಕ್ಯೂರಿಟಿ ಇಲ್ಲದೇ ನೇರವಾಗಿ ಕೊಡ್ತಾರೆ. ಇಲ್ಲಿ ಏನಂದರೆ ಇದನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು ಅಥವಾ ಸ್ಟಾಪ್ ಮಾಡೋದು ಅಂತ ಆಗೋದಿಲ್ಲ. ಇದರ ಅವಶ್ಯಕತೆ ಕೂಡ ಇದೆ. ಅದರಿಂದಾಗಿ ಅವರದ್ದು ಏನಂದರೆ ಅವರು ಮಾಡುವಾಗ ಅವರನ್ನು ಮಾನಿಟ್ರ್ ಮಾಡಬೇಕಾಗ್ತದೆ. ಅವರು ಪ್ರೊಸೀಜರ್ ಪ್ರಕಾರ ಏನು ಮಾಡಬೇಕು ಅನ್ನೋದನ್ನು ನಿರ್ದೇಶನ ಕೊಡಬೇಕು. ಮತ್ತು ಸಾರ್ವಜನಿಕರು ಯಾರೇ ಲೋನ್ ತಗೊಂಡ್ರೆ ಅದನ್ನು ವಾಪಸ್ ಕಟ್ಟುವಂಥದ್ದು ಅದು ಜವಾಬ್ದಾರಿ, ವಾಪಸ್ ಕಟ್ಟಲೇಬೇಕು. ಬಟ್ ಇವರದ್ದು ವಸೂಲಾತಿಯಲ್ಲಿ ಇವರು ಹರಾಜು ಮಾಡಬಾರ್ದು ಅಂತ. ವಸೂಲಾತಿಯಲ್ಲಿ ಇವರು ತೊಂದರೆ ಕೊಡುವಂಥದ್ದು, ಅನ್ನೆಸೆಸರಿಯಾಗಿ ಅದನ್ನು ಇದು ಮಾಡುವಂಥದ್ದು, ಹೆಚ್ಚುವರಿ ಇಂಟ್ರೆಸ್ಟ್ ಮತ್ತೆ ವಸೂಲಿ ಮಾಡೋದು, ಅದು ಆಗಬಾರ್ದು ಅಂತ ಉದ್ದೇಶ ಇರುವಂಥದ್ದು. ಅದನ್ನು ನಿಯಂತ್ರಣ ಮಾಡುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಪೂರ್ತಿ ಅವರನ್ನೇ ಇದು ಮಾಡೋದಕ್ಕಾಗೋದಿಲ್ಲ. ಮೈಕ್ರೋ ಫೈನಾನ್ಸ್ ತಕ್ಷಣ ನಿಲ್ಲಿಸೋದು ಅಥವಾ ಇದು ಮಾಡೋದಕ್ಕಾಗೋದಿಲ್ಲ. ಅವರು ಕೂಡ ರಿಜಿಸ್ಟರ್ಡ್ ಇದ್ದಾರೆ. ಬಟ್ ಅವರ ಪ್ರೊಸೀಜರಲ್ಲಿ ಇರ್ಬೋದು ಮತ್ತು ಅವರ ಏನು ಕೆಲಸದಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಅವರು ನಿರ್ವಹಿಸಬೇಕಾಗುತ್ತೆ. ಅದು ಆ ಹರಾಸ್ಮೆಂಟ್ ಇರುವಂಥದ್ದು ಅಥವಾ ಹೆಚ್ಚುವರಿ ಬಡ್ಡಿ ವಸೂಲಿ ಮಾಡೋದು ಇಂಥದ್ದು ಆಗಬಾರ್ದು ಅಂತ ಹೇಳುವಂಥದ್ದು. ಅದನ್ನು ನಿಯಂತ್ರಣ ಮಾಡೋದಕ್ಕೇ ಈಗ ಸೂಚನೆ ಇರುವಂಥದ್ದು. ಅದನ್ನು ಮಾಡೋದಕ್ಕೆ ನಿಮ್ಮಗಳ ಮೂಲಕ ಎಲ್ಲ ಸಾರ್ವಜನಿಕರು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಶ್ರೀಜಿತ್, V4 ನ್ಯೂಸ್, ಉಡುಪಿ.